ಮಾಡಿದಿರ ಊಟ? ಇಲ್ಲಾಂದ್ರೆ ಊಟ ತಂದು ಕೊಡ್ತೀನಿ. ಬೇಡವಾ ಊಟ? ಕಾಸು ಕೊಡ್ಲಾ? ಕಾಸು ಕೊಡ್ಲಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಸಚಿನ್ ಹೊನ್ನಾಳಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ನಮ್ಮ ಬಾಸ್ ಆಂಜನೇಯ ಕೈ ಮುದ್ಬಿಟ್ಟು ಮನೆಯಿಂದ ಹೊರಟಿದ್ದೀನಿ. ರೋಡ್ ಸೈಡು ಎಷ್ಟೋ ಜನ ಅನ್ನಕ್ಕೋಸ್ಕರ ಪರದಾಡ್ತಾ ಇರ್ತಾರೆ, ಇನ್ನೆಷ್ಟೋ ಜನ ಅನ್ನಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾರೆ. ಅಂತಹ ಜನಗಳಿಗೋಸ್ಕರ ನನ್ನ ಕೈಲಾದ ಸಹಾಯ ಮಾಡೋಕ್ಕೆ ಅಂತ ಇವತ್ತು ಹೊರಟಿದ್ದೀನಿ. ನಮ್ಮ ಬಾಸ್ ಆಂಜನೇಯನ ಆಶೀರ್ವಾದ ಅಂತೂ ಸದಾಕಾಲ ನನ್ನ ಮೇಲೆ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಶುರು ಮಾಡೋಣ. ಇವತ್ತು ಯಾರೋ ಒಬ್ಬರು ಅಕ್ಕ ಇಲ್ಲಿ ಕಡಲೆ ಬೀಜ ಮಾರ್ಕೊಂಡು ಕೂತಿದ್ದಾರೆ, ಬನ್ನಿ ಮಾತಾಡೋಣ. ಏನು ಕಡಲೆ ಬೀಜನಾ? ಎಷ್ಟು ಪ್ಯಾಕೆಟು? ಎಷ್ಟಕ್ಕ? 10 ರೂಪಾಯಾ? ಅಲ್ಲ, ಒಂದು ಪ್ಯಾಕೆಟ್ ಕೊಡಿ. ಚಿಲ್ಲರೆ ಆಯ್ತಾ? ನನ್ನ ಕಡೆ ಚಿಲ್ಲರೆ ಇಲ್ಲ, 200 ಹಾಂ ಆಯ್ತಾ? ಹಾಂ 2 ಕೊಡಿ. ಹಾಂ ಬಿಸಿ ಬಿಸಿನಾ? ಕೊಡಿ. ನಾಷ್ಟ ಮಾಡಿದ್ರಾ? ನಾಷ್ಟ ಇದೆ ಕೊಡ್ಲಾ? ಮಾಡ್ತೀರಾ? ನಾಷ್ಟ ಇದೆ ನನ್ನ ಕಡೆ, ಕೊಡ್ಲಾ? ಇಡ್ಲಿ ಇದೆ, ಇಡ್ಲಿ ಇದೆ, ಕೊಡ್ಲಾ? ಮಾರ್ಕೆಟ್ಗೆ ಹೋಗಿದ್ರಾ? ತೊಳೆ ಮಧ್ಯಾಹ್ನ ತಿನ್ಕೋತೀರಾ? ಆಯ್ತು, ಸರಿ ಅಮ್ಮ. ಯಾವರು? ಶಿರಾನಾ? ಓಕೆ, ಬರ್ಲಾ? ಹಳ್ಳಿ ಬರ್ಲಾ ಅಕ್ಕ? ಈ ಅಕ್ಕ ಎಷ್ಟೋ ಜನರಿಗೆ ಒಂದು ಉತ್ತರ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು. ಯಾಕಂದರೆ ಎಷ್ಟೋ ಜನರು ಅವ್ರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಭಿಕ್ಷೆ ಬೇಡಿಯೋ ಅಥವಾ ಮೋಸ ವಂಚನೆಗಳಿಂದ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇವರು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ದುಡಿದು ಅವ್ರ ಹೊಟ್ಟೆಯನ್ನು ತುಂಬಿಸ್ಕೊತಾ ಇದ್ದಾರೆ, ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆ ದೇವರು ಇವರಿಗೆ ಸುಖ, ಶಾಂತಿ, ನೆಮ್ಮದಿ, ಆಸ್ತಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಮುಂದೆ ಹೋಗೋಣ ಬನ್ನಿ. ಇಲ್ಲೊಬ್ರು ಯಾರೋ ಬರ್ತಾ ಇದ್ದಾರೆ, ಬನ್ನಿ ಮಾತಾಡೋಣ. ಅಂಟೆ ನಾಷ್ಟ ಮಾಡಿದ್ರಾ? ನಾಷ್ಟ ಮಾಡಿದ್ರಾ? ಬಿಸ್ಕಿಟ್ ಇದೆ, ಕೊಟ್ಟ? ಏನು ಅಲ್ಲಿಗೆ ಒಬ್ಬೊಬ್ಬರೇ ಹೋಗ್ತಾ ಇದ್ದೀರಾ? ಹೌದಾ? ಏನು ತಗೊಳ್ಳೋದು? ಏನು ಹುಡ್ಕೋದು ನೀವು? ಪೇಪರ್ ಐತೀರಾ? ತೊಳೆ ಬಿಸ್ಕಿಟ್ ಐತೆ, ಸರಿನಾ? ನೀರು ಕೊಡ್ಲಾ? ನೀರು ಐತಾ? ಪಕ್ಕನಾ? ತೊಳಿಲ್ಲ ಅಂದ್ರೆ ಕುಡೀರಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ತಗೊಳ್ರಿ, ಸರಿನಾ? ಬರ್ಲಾ? ಎಲ್ರದ್ದು ಒಂಥರ ಬದುಕಾದ್ರೆ ಪಾಪ ಇವ್ರದ್ದು ಒಂಥರ ಬದುಕು ಗುರು. ವೇಸ್ಟ್ ಪೇಪರ್ನ ಹುಡುಕಿ ಸಿಕ್ಕಿರೋ ವೇಸ್ಟ್ ಪೇಪರ್ನ ಮಾರಿ ಜೀವನ ಮಾಡ್ತಾರಂತೆ. ಈ ಭೂಮಿ ಮೇಲೆ ಇನ್ನು ಏನೇನು ಮಾಡಿ ಬದುಕ್ತಿದ್ದಾರೆ ಅಂತ ನೋಡ್ಬೇಕು ಗುರು. ಅಣ್ಣ ನಮಸ್ಕಾರ. ಊಟ ಮಾಡಿದ್ರಾ? ಮಾಡಿಲ್ಲ. ಸೈಡಿ ಬರ್ತೀರಾ? ಅನ್ನ ಐತೆ ನನ್ನ ಕಡೆ, ಕೊಡ್ತೀನಿ, ಊಟ ಮಾಡ್ತೀರಾ? ಪಾರ್ಸಲ್ ಕೊಡ್ತಾ ಇದೆ, ಪಾರ್ಸಲ್ ಸೈಡಿಗೆ ಬನ್ನಿ, ಟ್ರಾಫಿಕ್ ಇದೆ. ಇರಿ ಇರಿ ಇರಿ, ಅಲ್ಲೇ ರೀ, ಬಂದೆ ಇರಿ. ತೊಳೆ ನೀರಿನ ಬಾಟ್ಲು ಬ್ಯಾಗ್ ಹಾಕೊಳ್ಳಿ. ಬ್ಯಾಗಲ್ಲಿ ಇಟ್ಕೊಂತೀರಾ? ಇಟ್ಕೊಳ್ಳಿ ಬ್ಯಾಗಲ್ಲಿ. ಬಿಸಿಲಲ್ಲಿ ಇದ್ದೀರಾ? ಜೋಪಾನ ಸ್ವಲ್ಪ, ಸರಿನಾ? ಸ್ವಲ್ಪ ಜೋಪಾನ ಅಂದೆ. ಏನ್ ನಿಮ್ಮ ಹೆಸರು? ಇದು ಹೆಂಗ್ ಮಾಡ್ತೀರಾ ಅನ್ನ? ಇಟ್ಕೋತೀರಾ? ಬರುತ್ತಾ? ಅಡಿಗೆ? ಹಾ ಕೊಡಿ. ಹಾಕೋ ಅವಳಿಗೆ, ಸರಿನಾ? ಇಲ್ಲಿ ಕಟ್ಕೊಡ್ತೇನೆ ರೀ. ತೊಳಿ ಬರ್ಲಾ? ಹುಷಾರು. ಪಾಪ ಕುರುಡ ಗುರು ನೋಡಕ್ಕಾಗ್ತಾ ಇಲ್ಲ.
ಯಾರಾದರೂ ನಿಮಗೆ ಥರದವ್ರು ಸಿಕ್ಕರೆ ದಯವಿಟ್ಟು ದಾನ ಧರ್ಮ ಮಾಡಿರಿ, ನಿಮ್ಮ ಕೈ ಮುಗಿತೀನಿ ಬೇಕಿದ್ರೆ. ನಮಸ್ಕಾರ. ಏನ್ ಮಾಡ್ತಿದ್ದೀರಾ? ಗಿಡನಾ? ಊಟ ಆಯ್ತಾ? ಮಾಡಿದ್ರ ಊಟ? ಇಲ್ಲಾಂದ್ರೆ ಕೊಡ್ತಿದ್ದೆ, ನನ್ನ ಕಡೆ ಇತ್ತು. ಊಟ ಇದೆ, ಬೇಕಂದ್ರೆ ಕೊಡ್ತೀನಿ. ಹೌದಾ? ಕೊಡ್ಲಾ? ಮಾಡ್ತೀರಾ? ಕೊಡಂದ್ರೆ ಕೊಡ್ತೀನಿ, ಇದೆ ನನ್ನ ಕಡೆ. ನಿಮ್ಗೆ ಕೊಡೋಕಂತಾನೆ ತಂದಿದ್ದು, ಎಷ್ಟು ಇಬ್ಬರಿದ್ದೀರಾ? ಯಾವ್ರು? ಯಾದಗಿರಲ್ಲಿ ಯಾವ್ರು? ಇದೆ ನೋಡಿ ಹಿಂಗೆ ತಗೊಳ್ಳಿ. ಸರಿನಾ? ನೀರಿನ ಬಾಟಲ್ ಕೊಟ್ಟ ಇರಿ, ಕವರ್ಗೆ ಹಾಕೊಡ್ತೇನೆ. ತೊಳಿ, ಓಕೆನಾ? ಬರ್ಲಾ? ನಂದು ಬೀದರ. ಲಾಸ್ಟಲ್ಲಿ ನಿಮ್ದು ಯಾವ ಊರು ಅಂತ ಕೇಳಿದ್ರಲ್ಲ, ಅಷ್ಟು ಸಾಕು ಗುರು, ಖುಷಿ ಆಯಿತು. ಊಟ ಮಾಡಿದ್ರಾ? ಊಟ ಬೇಡವಾ? ಕಾಸು ಬೇಕಾ? ಮಾಡಿದಿರ ಊಟ? ಇಲ್ಲಾಂದ್ರೆ ಊಟ ತಂದು ಕೊಡ್ತೀನಿ. ಬೇಡವಾ ಊಟ? ಕಾಸು ಕೊಡ್ಲಾ? ಊಟ ಮಾಡಿದಿರಲ್ವಾ? ಇಲ್ಲಾಂದ್ರೆ ಕಾಸು ಕೊಡ್ತೀನಿ. ಊಟನೂ ತರಿಸ್ತೀನಿ, ಕಾಸು ಕೊಡ್ತೀನಿ. ಆಗದಾ? ಕಾಸು ಕೊಡ್ಲಾ? ತಗೊಳ್ಳಿ. ಕೊಡಿ. ಊಟ ಬೇಕಾದ್ರೆ ತಂದು ಕೊಡ್ತೀನಿ. ಬೇಡವಾ? ಪಕ್ಕನಾ? ಮಾಡಿದಿರಲ್ವಾ ಊಟ? ಸರಿ, ಬರ್ಲಾ? ಅಜ್ಜಿ ಪಾಡ್ ನೋಡಿ ಕಣ್ಣಲ್ಲಿ ನೀರೇ ಬಂತು ಗುರು. ಊಟ ಬೇಡ, ದುಡ್ಡು ಬೇಕು ಅಂತ ಇದ್ರು. ಈ ಪ್ರಪಂಚದಲ್ಲೆಲ್ಲ ಬದುಕ್ತಾ ಇರೋದು ಅದಕ್ಕೆ ಅಲ್ವಾ? ಎಲ್ಲರೂ ಬದುಕಕ್ಕೆ ದುಡ್ಡು ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲರೂ ದುಡ್ಡು ಮಾಡೋಕ್ಕೆ ಬದುಕ್ತಾ ಇರೋ ಹಾಗಿದೆ. ಇರಲಿ. ಬೆಳಗ್ಗೆ ಹೋದವನು ಇವಾಗ ಬಂದೆ ಗುರು. ಬೆಳಗ್ಗೆ ಹೋಗ್ಬೇಕಿದ್ರೆ ಒಂದು 20 ಜನರಿಗಾದ್ರೂ ಊಟ ಕೊಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ. ಬಟ್ ಕೊಡೋಕ್ಕಾಗಿದ್ದು ಬರೀ 9 ಜನರಿಗೆ ಮಾತ್ರ. ಬೆಳಗ್ಗೆಯಿಂದ ಸಂಜೆ ತನಕ ಸುತ್ತಾಡ್ದೆ ಸಿಕ್ಕಿದ್ದು 10-11 ಜನ ಅಷ್ಟೇ. ಬಟ್ ಅದರಲ್ಲಿ ಒಂದು 2 ಬೇಡ ಅಂತ ಅಂದರು. ಪರವಾಗಿಲ್ಲ ಅಂತ ಬಿಟ್ಟೆ. ಇನ್ನು 9 ಜನರಿಗೆ ಊಟ ಕೊಟ್ಟೆ. 9ರಲ್ಲಿ ಕೆಲವರಿಗೆ ಕಾಸು ಕೊಟ್ಟೆ. ಈ ನಿಮ್ಮ ಪುಟ್ಟ ಸೇವಕನನ್ನು, ಈ ಚಿಕ್ಕ ಸೇವಕನನ್ನು ದೊಡ್ಡ ಸೇವಕನಾಗಿ ಪರಿವರ್ತನೆ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ ನಾನು ಇನ್ನೊಬ್ಬನ ನೋಡಿ ಇನ್ಸ್ಪೈರ್ ಆಗಿದ್ದು, ನನ್ನನ್ನು ನೋಡಿ ಇನ್ನೊಬ್ಬ ಇನ್ಸ್ಪೈರ್ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಜನರಿಗೆ ಊಟನ ಟೈಮಿಗೆ ಸರಿಯಾಗಿ ತಲುಪಿಸೋ ಕೆಲಸವನ್ನು ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್, ಲವ್ ಯು ಆಲ್.